ನಾನು ಇಳಿದೋಗ್ತಾ ಇರೋದು ತಾರ್ ರೋಡಿಂದ. ಇದು ಚಾನಲಿಂದ ಬರುವಂಥ ನೀರು. ಇವಾಗ ನಾನು ಈ ಭೂಮಿಗೆ ಹೋಗೋಕ್ಕೆ ಇದು ರೋಡು ನೋಡಿ ಸರ್. ಇದು 5 ಎಕರೆ ಇರುವಂಥ ಪ್ರಾಪರ್ಟಿ. 5 ಎಕರೆ ಇದೆ. ಇಲ್ಲಿ ಇಳಿದು ಏನು ಮಾಡ್ತಿದ್ದೀನಿ, ಈ ಜಾಗ ಇದೇ ಎಡೆ. ಅದು ಬಿಟ್ರೆ ಅಲ್ಲಿ ಕಬ್ಬನ ಗದ್ದೆ ಕಾಣ್ತಿದೆಯಲ್ಲ, ಅಲ್ಲಿ ಕಬ್ಬನ ಗದ್ದೆ, ಅಲ್ಲಿ ಕಬ್ಬನ ಗದ್ದೆ ಕಾಣ್ತಿದೆಯಲ್ಲ, ಅದು ಬಾರ್ಡ್ರು, ಲಾಸ್ಟ್ ಬಾರ್ಡ್ರು. ಡಾಂಬರ್ ರೋಡ್ಗೆ ಕಡಿಮೆ ಅಂದರೂ ಒಂದು 500 ಅಡಿ ಸಿಕ್ಕುತ್ತೆ ಡಾಂಬರ್ ರೋಡ್ಗೆ. ಇದು ತೆಂಗಿನ ಗಿಡ, ಆ TC ಗಂಟೆ ಇದೆ ಜಾಗ. ಒಂದು ಬೋರ್ವೆಲ್ ಇದೆ. ಜಾಗ ತುಂಬ ಚೆನ್ನಾಗಿದೆ, ಬೊಂಬಾಟಾಗಿದೆ ಪ್ರಾಪರ್ಟಿ. ಇದೇ ಜಾಗ ಬಸ್ ಹೋಗೋ ರೋಡು ಅಂತ ಈ ಡಾಂಬರ್ ರಸ್ತೆಗೆ ಇರುವಂಥ ಜಾಗ. ಆದರೆ ಇದು ರೋಡ್ ಸೈಡಲ್ಲಿ ಇದು ಸ್ವಲ್ಪ ಮಳೆ ಬೆಳ್ಕೊಬಿಟ್ಟಿದೆ, ಅದಕ್ಕೋಸ್ಕರ ಇದು ಕಾಣ್ತಿಲ್ಲ. ಆ ಕಬ್ಬು ಕಾಣ್ತಿದೆಯಲ್ಲ, ಅಲ್ಲಿ ಗಂಟ 500 ಅಡಿ ಡಾಂಬರ್ ರೋಡ್ಗೆ ಸಿಕ್ಕುತ್ತೆ. ಈ ತೆಂಗಿನ ಮರ ಎಲ್ಲ ಇದು ತುಂಬ ಚೆನ್ನಾಗಿದೆ, ಒಳ್ಳೆ ರೆಡ್ ಸಾಯಿಲು, ಕೆಂಪು ಭೂಮಿ. 5 ಎಕರೆ ಇರುವಂಥ ಜಾಗ. ಕುಂಟೆ ಬಂದು 1,50,000 ಹೇಳ್ತಾರೆ, ನೆಗೋಷಿಯಬಲ್ ಇದೆ. 5 ಎಕರೆ. ಕನಕಪುರ ಮೇನ್ ರೋಡಿಂದ ಈ ಜಾಗಕ್ಕೆ 6 ಕಿಲೋಮೀಟ್ರ್ ಆಗುತ್ತೆ. ಡಾಂಬರ್ ರೋಡೇ ಸೂಪರಾಗಿದೆ, ಒಳ್ಳೆ ಸ್ಕ್ವೈರಾಗೆ ಬಾಕ್ಸ್ ಟೈಪ್ ಆಗಿದೆ. ವ್ಯವಸಾಯಕ್ಕೆ, ಫಾರ್ಮ್ ಹೌಸ್ಗೆ ತುಂಬ ಚೆನ್ನಾಗಿದೆ. ಬೋರ್ವೆಲಲ್ಲಿ ಒಳ್ಳೆ ನೀರಿದೆ ನೋಡಿ. ಇಲ್ಲಿ ಹೋಗ್ತಿದೆಯಲ್ಲ ಕಾರ್ಗಳು, ಕೂಟುಗಳು ನೋಡಿದೆ ರೋಡು. ಇದೆ ಡಾಂಬರ್ ರೋಡು ನೋಡಿ. ಇಲ್ಲಿ ಹೋಗ್ತಿದೆ ಕಾರುಗಳು ಎಲ್ಲ. ಈ ಡಾಂಬರ್ ರೋಡ್ ಇರುವಂಥ 5 ಎಕರೆ ಜಾಗ ತುಂಬ ಚೆನ್ನಾಗಿದೆ. ಪಕ್ಕದಲ್ಲಿ ದೊಡ್ಡ ಚಾನಲ್ ಹೋಗ್ತಿದೆ. ಈ ಡಾಂಬರ್ ರೋಡ್ಗಿರುವಂಥ ಈ 5 ಎಕರೆ ಜಾಗ. ನೋಡಿ, ಡಾಂಬರ್ ರೋಡು 40 ಅಡಿ ರಸ್ತೆ ಇದು. ನೋಡಿ, ಈ ಚಾನಲ್ಗೂ ಈ ಜಮೀನಿಗೆ ಹೊಂದ್ಕೊಂಡಿರುವಂಥ ಚಾನಲ್ ಇದು. ಏಕುನ ಈ ಚಾನಲ್ ನೀರೇ ಈ 5 ಎಕರೆಗೆ ನೀರು ಆಗುತ್ತೆ. ಈ ಚಾನಲ್ ನೀರು ಈ ಜಮೀನಿಗೆ ಉಪಯೋಗಿಸ್ಕೋಬೋದು. ಈ ಜಮೀನಿಗೆ ಉಪಯೋಗಿಸ್ಕೋಬೋದು. ಆಲ್ರೆಡಿ ಹೋಗ್ತಾಯಿದೆ ಈ ಜಮೀನಿಗೆ. ಈ ಚಾನಲ್ ನೀರು ಜಮೀನಿಗೆ ಆಗ್ತಾಯಿದೆ. 1,50,000 ಹೇಳ್ತಾರೆ ಕುಂಟೆ. ಕೂತ್ಕರೆ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ರೋಡ್ ಪೇಸ್ಗೆ 500 ಅಡಿ ಸಿಕ್ಕುತ್ತೆ. ಬೆಂಗಳೂರಿಂದ 80 ಕಿಲೋಮೀಟ್ರು ಈ ಜಾಗಕ್ಕೆ. ಕನಕಪುರ ಮೇನ್ ರೋಡಿಂದ ಒಂದು 5ರಿಂದ 6 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಬೋರ್ವೆಲ್ ಇದೆ, TC ಇದೆ, ಸ್ವಲ್ಪ ತೆಂಗಿನ ಮರ ಇದೆ, ಒಳ್ಳೆ ಸ್ಕ್ವೈರ್ ಆಗಿದೆ. ವ್ಯವಸಾಯಕ್ಕಂತೂ ಅದ್ಭುತವಾದಂಥ ಜಾಗ.